ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನೆಂದರೆ ಪಿಗ್ಮೆಂಟೇಷನ್ ಆಗಿರ್ಬೋದು, ಕಪ್ಪು ಕಲೆಗಳಾಗಿರ್ಬೋದು, ಅವುಗಳನ್ನು ಹೋಗಲಾಡಿಸಲು ಒಂದು ಸುಲಭವಾದ ಮನೆಮದ್ದನ್ನು ಹೇಳ್ತೀನಿ. ಇದನ್ನು ವಾರದಲ್ಲಿ ಒಂದು 2 ಸರಿ ಅಥವಾ 3 ಸರಿ ನೀವು ಯೂಸ್ ಮಾಡ್ತಾ ಬಂದರೆ 1.5-2 ತಿಂಗಳಲ್ಲೇ ನಿಮಗೆ ಇದರ ರಿಸಲ್ಟ್ ಗೊತ್ತಾಗ್ತದೆ. ಈ ಫಸ್ಟ್ ಏನು ಮಾಡಬೇಕಂದ್ರೆ, ಒಂದು ಆಲೂಗಡ್ಡೆನ ಸ್ವಚ್ಛವಾಗಿ ತೊಳ್ಕೊಂಡು ಅದನ್ನು ಫಸ್ಟ್ ಅರ್ಧ ಹೋಳು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಆದಮೇಲೆ ನೀವು ಕಟ್ ಮಾಡಿರ್ತೀರಲ್ಲ ಆಲೂಗಡ್ಡೆನ, ಕಟ್ ಆದಮೇಲೆ ಅದಕ್ಕೆ ಹೋಲ್ಗಳು ಮಾಡಬೇಕಾಗುತ್ತೆ. ನೀವು ಇದನ್ನು ಗೋಬಿ ಮಂಚೂರಿ ತಿಂತಿರಲ್ಲ, ಸ್ಪೂನ್ ಇರುತ್ತಲ್ಲ, ಆ ಥರ ಸ್ಪೂನ್ ಆಗಿರ್ಬೋದು, ಆಮೇಲೆ ಕಡ್ಡಿಯಿಂದ ಆಗಿರ್ಬೋದು, ಅದನ್ನು ಚಾಕುವಿಂದ ಆಗಿರ್ಬೋದು, ಫಸ್ಟನ್ನು ಸಣ್ಣದಾಗಿ ಹೋಲ್ಗಳನ್ನು ಮಾಡ್ತಾ ಬನ್ನಿ. ಮಾಡಿದ್ದಾದಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ನಿಂಬೆ ರಸ ಹಿಂಡ್ಕೊಳ್ಳಿ. ಅಂದರೆ ಅರ್ಧ ಹೋಳು ನಿಂಬೆ ಹಣ್ಣನ್ನು ಅದ್ರ ಮೇಲೆ ಹಿಂಡ್ಕೊಬೇಡಿ. ಅದು ಹಿಂಡಿದಾದಮೇಲೆ ಅದನ್ನು ನೀವು ತೊಗೊಂಡು ಮುಖಕ್ಕೆ ನೀಟಾಗಿ ಸ್ಕ್ರಬ್ ಮಾಡಿ, ಫುಲ್ ಕ್ಲೀನಾಗಿ. ಎಷ್ಟು 2 ನಿಮಿಷ ಮಾತ್ರ ಮಾಡಿ, ಅದಕ್ಕೇನು ಹೆಚ್ಚು ಮಾಡೋಕ್ಕೆ ಹೋಗಬೇಡಿ. 2 ಮಿನಿಟ್ಸ್ ಆದಮೇಲೆ ಇದಕ್ಕೆ ಮತ್ತೆ ನಾನೊಂದು ಫೇಸ್ ಪ್ಯಾಕ್ ಹೇಳ್ತೀನಿ. ಮಾಡಿದ್ದಾದಮೇಲೆ ನೀರಿನಿಂದ ವಾಶ್ ಮಾಡ್ಕೋಬೇಡಿ, ಹಾಗೇ ಬಿಡಿ. ಆಮೇಲೆ ಅದಕ್ಕೆ ಏನು ಬೇಕಂದರೆ, ಫಸ್ಟ್ ಫೇಸ್ ಪ್ಯಾಕಿಗೆ ಫಸ್ಟ್ ಒಂದು ಕಪ್ಪಲ್ಲಿ ಒಂದು ಸ್ಪೂನಷ್ಟು ಮಲ್ತಾನ್ ಮಿಟ್ಟಿ ಹಾಕ್ಕೊಳ್ಳಿ. ಆಮೇಲೆ 1 ಸ್ಪೂನಷ್ಟು ಆಲೂಗಡ್ಡೆನ ತುರಿದ್ಬಿಟ್ಟು ಅದರದ್ದು ಪಲ್ಪನ್ನು ಹಾಕ್ಕೊಳ್ಳಿ. ಆಮೇಲೆ ವಿಟಮಿನ್ ಇ ಟ್ಯಾಬ್ಲೆಟ್ ಕ್ಯಾಪ್ಸೂಲ್ ಬರುತ್ತೆ, ಅಂಗಡಿಯಲ್ಲಿ ಸಿಗುತ್ತೆ, ನೀವು ಕೇಳಿದರೆ. ಅದನ್ನು ಕಟ್ ಮಾಡಿ ಅದರಲ್ಲಿರೋ ಆಯಿಲ್ ಮಾತ್ರ ಅದಕ್ಕೆ ಹಾಕ್ಕೊಂಡು ಆಮೇಲೆ ಅದಕ್ಕೆ ಒಂದು 1/4 ಚಮಚದಷ್ಟು ನಿಂಬೆ ರಸನ ಹಿಂಡಿ ನೀಟಾಗಿ ಕಲಿಸ್ಕೊಳ್ಳಿ. ಅದು ಗಟ್ಟಿಯಾಗಿದ್ದರೆ ಅದಕ್ಕೆ ಸ್ವಲ್ಪ ವಾಟರನ್ನ ಮಿಕ್ಸ್ ಮಾಡ್ಕೋಬೋದು. ರೋಸ್ ವಾಟರ್ ಆಗಿರ್ಬೋದು, ಮಾಮೂಲಿ ನೀರು ಆಗಿರ್ಬೋದು, ಮಿಕ್ಸ್ ಮಾಡಿಕೊಂಡು ಒಂದು ಫೇಸ್ ಪ್ಯಾಕ್ ಥರ ಹದದಲ್ಲಿ ಕಲಿಸ್ಕೊಂಡು ಹಾಗೇ ನೀವು ಮುಖ ತೊಳೆದಿರಬಾರ್ದು. ಹಾಗೇ ಇದನ್ನು ಇದು ಪ್ಯಾಕ್ ಮಾಡ್ಕೊಂಡಿದ್ರೆ ಇದನ್ನು ಮುಖಕ್ಕೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು 10ರಿಂದ 15 ನಿಮಿಷ ನೀವು ಬಿಟ್ಟಾದ ಮೇಲೆ ನೀವು ಸ್ವಲ್ಪ ಡ್ರೈ ಆದಮೇಲೆ ನೀವು ಕೈನ ಸ್ವಲ್ಪ ತ್ಯಾವ ಮಾಡ್ಕೊಂಡು ನೀಟಾಗಿ ರಬ್ ಮಾಡ್ಕೊಂಡು ಆದಮೇಲೆ ನೀವು ತಣ್ಣೀರಿಂದ ಮುಖ ತೊಳ್ಕೊಳ್ಳಿ. ಸೋಪ್ ಮಾತ್ರ ಯೂಸ್ ಮಾಡಬೇಡಿ. ಇದೇ ಥರ ನೀವು ವಾರದಲ್ಲಿ ಒಂದು 2 ಸರಿ ಅಥವಾ 3 ಸರಿ ನೀವು ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ನಲ್ಲಿ ಬದಲಾವಣೆ ನೀವು ಕಾಣಬಹುದು. ಆಮೇಲೆ ಇದೇ ಥರ ಉಪಯುಕ್ತ ಮಾಹಿತಿ ನಿಮಗೆ ಬೇಕಾದರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ, ಮರೆಯದೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಲು ಪ್ರಯತ್ನ ಮಾಡ್ತೀನಿ. ಆಮೇಲೆ ಯಾರು ನನ್ನ ಹೊಸಬರು ಈ ಚಾನಲ್ ನೋಡ್ತಾ ಇದ್ದೀರಾ, ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಆಮೇಲೆ ಯಾರಿಗೆ ಇಷ್ಟವಾಗಿದೆಯೋ ಅವರೆಲ್ಲ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಆಮೇಲೆ ಈ ವಿಡಿಯೋದಿಂದ ಮುಕ್ತಾಯ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.